ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ. ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಬಹಳ ವಿಶೇಷವಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಸರಾ ಆರಂಭ ಆಗಲಿಕ್ಕೆ ಇನ್ನೇನು ಕೆಲವೇ ದಿನಗಳಿದೆ. ಅದರಲ್ಲೂ ಮೈಸೂರು ದಸರಾ ಅಂತೂ ಬಹಳ ವಿಶ್ವವಿಖ್ಯಾತಿ ದಸರಾ ಅಂತ ಹೇಳ್ಬೋದು. ಅದರಲ್ಲೂ ದಸರಾ ಟೈಮಲ್ಲಿ ಬರುವ ಪ್ರವಾಸಿಗರು ಮೈಸೂರಿಗೆ ಸಾವಿರಾರಲ್ಲ, ಸಾಧಾರಣ ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾರೆ. ಇನ್ನೇನು ನಮ್ಮ ಹಲವು ವೀಕ್ಷಕರು ಸಹ ಮೈಸೂರು ದಸರಾಕ್ಕೆ ಹೋಗುವಂಥದ್ದಿದೆ. ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೂ ಇದು ತುಂಬ ಉಪಯುಕ್ತ ಮಾಹಿತಿಯಾಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಮೈಸೂರಿನ ಸುತ್ತಮುತ್ತ ಇರುವ ಟಾಪ್ 15 ಪ್ಲೇಸ್ಗಳು ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಒಂದು, ಮೈಸೂರು ಅರಮನೆ ಅಥವಾ ಅಂಬಾವಿಲಾಸ ಅರಮನೆ. ಸ್ನೇಹಿತರೆ, ಮೈಸೂರಿನ ಮೇನ್ ಅಟ್ರಾಕ್ಷನ್ ಈ ಅರಮನೆ. ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಈ ಅರಮನೆಯನ್ನು ಸುಮಾರು 19ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ಅರಮನೆಯು ಹಿಂದೂ, ಮೊಘಲ್, ರಜಪೂತ ಮತ್ತು ಗೋಧಿಕ್ ಶೈಲಿಗಳ ಮಿಶ್ರಣವನ್ನು ಒಳಗೊಂಡಿದೆ. ಈ ಅರಮನೆ ನೋಡಲಿಕ್ಕೆ ಪ್ರವೇಶ ಶುಲ್ಕ ಇರುತ್ತೆ, ಅದನ್ನು ಕೊಟ್ಟು ಒಳಗಡೆ ಎಲ್ಲ ಹೋಗಿ ನೋಡ್ಬೋದು ಸ್ನೇಹಿತರೆ. 2, ಟಿಪ್ಪು ಸುಲ್ತಾನ್ ಅರಮನೆ ಅಥವಾ ದರಿಯಾ ದೌಲತ್ತು. ಇದನ್ನು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಅಂತಲೂ ಕರೀತಾರೆ. ಮೈಸೂರಿನ ಪ್ರಸಿದ್ಧ ಅರಮನೆಗಳಲ್ಲಿ ಇದು ಸಹ ಒಂದು. ಈ ಅರಮನೆ ಇರುವ ಜಾಗ ಮೈಸೂರಿನ ಸಮೀಪ ಶ್ರೀರಂಗಪಟ್ಟಣ. ಈ ಅರಮನೆಯ ವಾಸ್ತುಶಿಲ್ಪ ಏನಿದೆ ಅದು ಫುಲ್ಲು ತೇಗದ ಮರದಲ್ಲೇ ರಚನೆ ಮಾಡಲಾಗಿದೆ. ಈ ಅರಮನೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಅರಮನೆಯಲ್ಲಿ ಪ್ರಸಿದ್ಧ ವಸ್ತು ಸಂಗ್ರಹಾಲಯ ಇದೆ. ಇದು ನಮ್ಮನ್ನು ಕೈಬೀಸಿ ಕರೆಯುತ್ತೆ. ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ತೆರೆದಿರುತ್ತೆ. ಸ್ನೇಹಿತರೆ, 3, ಬೃಂದಾವನ ಗಾರ್ಡನ್. ಇದೊಂದು ಸುಂದರ ಉದ್ಯಾನವನ ಆಗಿದ್ದು ಮೈಸೂರಿನ ಜನಪ್ರಿಯ ಪ್ರವಾಸಿ ತಾಣ ಆಗಿದೆ. ಪ್ರಸಿದ್ಧ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಸಮೀಪ ನಿರ್ಮಿಸಲಾಗಿದೆ. ಈ ಉದ್ಯಾನವನವು ಸುಮಾರು 60 ಎಕರೆ ವಿಸ್ತೀರ್ಣದಲ್ಲಿದೆ. ಇದನ್ನು 1932ರಲ್ಲಿ ನಿರ್ಮಿಸಲಾಯಿತು. ಇಲ್ಲಿರುವ ನೀರಿನ ಕಾರಂಜಿಯನ್ನು ನೋಡಲು ಸಹಸ್ರಾರು ವೀಕ್ಷಕರು ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿಗೆ ಪ್ರತಿದಿನ ಮಧ್ಯಾಹ್ನ 3ರಿಂದ ರಾತ್ರಿ 9ರವರೆಗೆ ಎಂಟ್ರಿ ಇರುತ್ತೆ. 4ನೇದಾಗಿ ಮೈಸೂರು ಝೂ. ಇದನ್ನು ಶ್ರೀ ಚಾಮರಾಜೇಂದ್ರ ಝೂ ಅಂತಲೂ ಕರೀತಾರೆ. ಈ ಝೂ ಏನಿದೆ ಮೈಸೂರು ಅರಮನೆಯ ಸಮೀಪನೇ ಬರುತ್ತೆ. ಈ ಝೂ ಅನ್ನು ಸುಮಾರು 19ನೇ ಶತಮಾನದಲ್ಲಿ ತೆರೆಯಲಾಯಿತು. ಈ 19ನೇ ಶತಮಾನದಲ್ಲಿ ತೆರೆಯಲಾದ ಝೂ ಇಡೀ ದೇಶದಲ್ಲೇ ಬಹಳ ಹಳೆಯ ಝೂನಲ್ಲಿ ಒಂದಾಗಿದೆ. ನಿಮಗೆ ಇಲ್ಲಿ ಎಲ್ಲೂ ಕಾಣಸಿಗದ ವಿವಿಧ ಜಾತಿಗೆ ಸೇರಿದ ಪ್ರಾಣಿ ಪಕ್ಷಿಗಳ ಪ್ರಭೇದಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಸುಮಾರು 1300 ಜಾತಿಯ ಪ್ರಾಣಿ ಪಕ್ಷಿಗಳು ಇಲ್ಲಿದೆ. ನಂಬರ್ 5, ಚೆನ್ನಕೇಶವ ದೇವಾಲಯ. ಈ ದೇವಾಲಯವು ಸೋಮನಾಥಪುರದ ಕಾವೇರಿ ನದಿಯ ದಡದಲ್ಲಿದೆ. ಇದು ಬಹಳ ಪುರಾತನ ದೇವಾಲಯವಾಗಿದ್ದು 1258ರಲ್ಲಿ ಹೊಯ್ಸಳ ರಾಜರು ನಿರ್ಮಿಸಿರುವಂತಹ ದೇವಾಲಯ ಆಗಿದೆ. ಈ ದೇವಾಲಯದಲ್ಲಿರುವ ಸೂಕ್ಷ್ಮ ಕೆತ್ತನೆಗಳನ್ನು ನೋಡಿದರೆ ನಮ್ಮ ಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳು ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಹಿಂದೂ ದೇವರಾದ ವಿಷ್ಣು ನೆಲೆಸಿದ್ದಾನೆ. ಇಲ್ಲಿ ಮಂಗಳವಾರ ಹೊರತುಪಡಿಸಿ ಪ್ರತಿದಿನ 8:30ರಿಂದ ಸಂಜೆ 5:30ರವರೆಗೆ ಪ್ರವೇಶ ಇರುತ್ತೆ. ನಂಬರ್ 6, ಚಾಮುಂಡೇಶ್ವರಿ ದೇವಸ್ಥಾನ ಅಥವಾ ಚಾಮುಂಡಿ ಬೆಟ್ಟ. ಇದು ಒಂದು ಮೈಸೂರಿನ ಅತಿ ಎತ್ತರದ ಬೆಟ್ಟದ ಮೇಲಿರುವ ದೇವಸ್ಥಾನ ಆಗಿದೆ. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಸುಮಾರು 3300 ಅಡಿ ಎತ್ತರದಲ್ಲಿದೆ. ಈ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಹಲವಾರು ಪ್ಲೇಸ್ಗಳು ಕಣ್ತುಂಬಿಕೊಳ್ಬೋದು. ಪ್ರತಿಯೊಬ್ಬ ಭಕ್ತರು ಸಹ ಇಲ್ಲಿಗೆ ಭೇಟಿ ನೀಡಬೇಕಾದಂಥ ಉತ್ತಮ ಸ್ಥಳ ಇದು. ನಂಬರ್ 7, ಜಗನ್ಮೋಹನ ಅರಮನೆ. ಜಗನ್ಮೋಹನ ಅರಮನೆ ಮೈಸೂರಿನಲ್ಲಿ ಭೇಟಿ ನೀಡುವ ಪ್ರಮುಖ ಸ್ಥಳಗಳಲ್ಲಿ ಇದು ಸಹ ಒಂದು. ಹಿಂದೆ ರಾಜಮನೆತನದ ಮನೆಯಾಗಿದ್ದ ಅರಮನೆಯು ಈಗ ಅನೇಕ ಪ್ರಾಚೀನ ಕಲಾಕೃತಿಗಳು ಮತ್ತು ಪ್ರಸಿದ್ಧ ವರ್ಣಚಿತ್ರಗಳನ್ನು ಹೊಂದಿರುವ ವಸ್ತು ಸಂಗ್ರಹಾಲಯವಾಗಿದೆ.
ಇದನ್ನು ಸುಮಾರು 19ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ಪ್ರವೇಶ ಇರುತ್ತೆ. ನಂಬರ್ 8 ಬೋನ್ಸೆ ಗಾರ್ಡನ್. ಸ್ನೇಹಿತರೆ, ಈ ಉದ್ಯಾನವನವು ಸುಮಾರು 100ಕ್ಕೂ ಹೆಚ್ಚು ವಿವಿಧ ಬಗೆಯ ಬೋನ್ಸೈ ಮರಗಳನ್ನು ಹೊಂದಿದೆ ಹಾಗೂ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಅವಧೂತರಾದ ದತ್ತಪೀಠದ ಒಂದು ಭಾಗವೂ ಸಹ ಆಗಿದೆ. ಈ ಉದ್ಯಾನವನವು ಅತ್ಯಂತ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಉದ್ಯಾನವನವು ಬೆಳಗ್ಗೆ 9ರಿಂದ 12:30ವರೆಗೆ ಮತ್ತು ಮಧ್ಯಾಹ್ನದ ನಂತರ 3:30ರಿಂದ 5:30ರವರೆಗೆ ತೆರೆದಿರುತ್ತೆ. 9 ರೈಲ್ವೆ ಮ್ಯೂಸಿಯಂ. ಇದು ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರಿಗೂ ಇಷ್ಟ ಆಗುವಂತಹ ತುಂಬಾ ಉತ್ತಮ ಸ್ಥಳ ಇದು. ಈ ವಸ್ತು ಸಂಗ್ರಹಾಲಯವನ್ನು ಭಾರತೀಯ ರೈಲ್ವೆ 1979ರಲ್ಲಿ ಸ್ಥಾಪಿಸಿದ್ರು. ಇಲ್ಲಿ 1899ಕ್ಕಿಂತ ಹಳೆಯ ರೈಲುಗಳನ್ನು ಕಾಣಬಹುದು. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ರವರೆಗೆ ಓಪನ್ ಇರುತ್ತೆ. 10 ಕಾರಂಜಿ ಕೆರೆ. ಕಾರಂಜಿ ಸರೋವರವು ಮೈಸೂರಿನಲ್ಲಿ ಭೇಟಿ ನೀಡಲು ಮತ್ತೊಂದು ಸ್ಥಳವಾಗಿದೆ. ಇಲ್ಲಿ ಛಾಯಾಚಿತ್ರಗಾರರಿಗೆ ಹಲವು ವಿಧದ ಪಕ್ಷಿ ಪ್ರಾಣಿಗಳು ಸಹ ಕಾಣುತ್ತೆ. ಈ ಕೆರೆ ಸುಮಾರು 20 ಮೀಟರ್ ಉದ್ದ ಮತ್ತು 50 ಮೀಟರ್ ಅಗಲ ಹೊಂದಿದೆ. 11 ಸೆಂಟ್ ಫಿಲೋಮಿನಾ ಚರ್ಚ್. ಮೈಸೂರಿನಲ್ಲಿರುವ ರೋಮನ್ ಕ್ಯಾಥೋಲಿಕ್ ಚರ್ಚ್ ಆಗಿದೆ ಇದು. ಇಲ್ಲಿ ಎಲ್ಲ ವರ್ಗದ ಜನರು ಸಹ ಭೇಟಿ ನೀಡುವಂತಹ ಚರ್ಚ್ ಆಗಿದೆ ಇದು. ಇದರ ವಾಸ್ತುಶಿಲ್ಪದಿಂದನೇ ಹಲವಾರು ಜನ ಪ್ರಭಾವಿತರಾಗಿದ್ದಾರೆ. ಈ ಚರ್ಚ್ ಸಹ ಒಂದು ಮೈಸೂರಿಗೆ ಭೇಟಿ ನೀಡುವ ಅತ್ಯುತ್ತಮ ಸ್ಥಳ ಅಂತ ಹೇಳಿದರೆ ತಪ್ಪಾಗಲ್ಲ. ಏಷ್ಯಾದ ಅತ್ಯಂತ ಎತ್ತರದ ಚರ್ಚ್ಗಳಲ್ಲಿ ಇದು ಸಹ ಒಂದು. 12 ರಂಗನತಿಟ್ಟು ಪಕ್ಷಿಧಾಮ. ಇದು ಮೈಸೂರಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿರುವ ಈ ಅಭಯಾರಣ್ಯವು ರಾಜ್ಯದ ಅತಿದೊಡ್ಡ ಪಕ್ಷಿಧಾಮವಾಗಿದೆ. ಇದು ಸುಮಾರು 40 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿದೆ. ಈ ಪಕ್ಷಿಧಾಮಕ್ಕೆ ಭೇಟಿ ನೀಡುವವರು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ಓಪನ್ ಇರುತ್ತೆ. 13 ಕೃಷ್ಣರಾಜಸಾಗರ ಅಣೆಕಟ್ಟು. ಸ್ನೇಹಿತರೆ, ಈ ಕೃಷ್ಣರಾಜಸಾಗರ ಅಣೆಕಟ್ಟು ಬೃಂದಾವನ ಉದ್ಯಾನವನದ ಪಕ್ಕದಲ್ಲಿದೆ. ಈ ಅಣೆಕಟ್ಟನ್ನು ಸುಮಾರು 1911ರಿಂದ 1937ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. 14 ಎಡಮುರಿ ಜಲಪಾತ. ಎಡಮುರಿ ಮತ್ತು ಬಲಮುರಿ ಜಲಪಾತವು ಮೈಸೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಹಚ್ಚ ಹಸುರಿನ ಹೊಲಗಳ ಮಧ್ಯ ಪ್ರಶಾಂತವಾದ ಸ್ಥಳದಲ್ಲಿ ಬರುತ್ತೆ. 15 ಗುಂಬಜ್ ಎ ಶಾಹಿ. ಗುಂಬಜ್ ಎ ಶಾಹಿ ಒಂದು ಮುಸ್ಲಿಂ ಸಮಾಧಿಯಾಗಿದ್ದು, ಇದು ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರ್ ಅಲಿ ಮತ್ತು ಅವರ ತಾಯಿ ವಿಶ್ರಾಂತಿ ಪಡೆಯುವ ಸ್ಥಳ ಆಗಿತ್ತು. ಇಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಹೆತ್ತವರ ಸಮಾಧಿಯನ್ನು ಇಲ್ಲೇ ನಿರ್ಮಿಸಿದ್ದಾನೆ. ವೀಕ್ಷಕರೇ, ನೀವು ಮೈಸೂರಿಗೆ ಭೇಟಿ ನೀಡುವವರಾಗಿದ್ದರೆ ನಾನು ನೀಡಿರುವ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ವೀಕ್ಷಕರೇ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಸ್ನೇಹಿತರೆ.